ಬೀರ್ಲಿಂಗೇಶ್ವರ ಕರುಣಾಮಯಿತ್ಪ ನೀನು ತಂದೆ. ನನ್ನ ಅಣ್ಣ ರಾಮು ದಿನನಿತ್ಯ ಸಾಲ ಸಾಲ ಅಂತ ಹೇಳಿ ಕನಸಿನಲ್ಲೂ ಕೂಡ ಸಾಲಗಾರನೇ ನೆನೆಸ್ಕೊಳ್ಳೋಂತಾಗಿದೆ. ಅಂಥದ್ರಲ್ಲಿ ಈ ರೀತಿ ಆದರೆ ನಮ್ಮ ಜೀವನದ ಗತಿ ಏನಪ್ಪ? ನೋಡಪ್ಪ, ಈ ರೀತಿ ಇನ್ನು ಮುಂದೆ ನಮ್ಮ ಬೆಳೆ ಚೆನ್ನಾಗಿ ಬಂದು ನನ್ನ ಅಣ್ಣ ಸಾಲದಿಂದ ಮುಕ್ತನಾದರೆ ಅಷ್ಟೇ ಸಾಕಪ್ಪ. ಸಾಲದಿಂದ ಮುಕ್ತನಾಗೋ ಹಾಗೆ ಆಶೀರ್ವಾದ ನೀನು ಮಾಡಬೇಕಪ್ಪ. ಅದೇ ರೀತಿ ನನ್ನ ಇನ್ನೊಬ್ಬ ಅಣ್ಣ ಪರಶುರಾಮ ತನ್ನ ಇಚ್ಛೆಯಂತೆ ಕ್ರೀಡಾಪಟುವನ್ನು ಆರಿಸ್ಕೊಂಡಿದ್ದಾನೆ. ಆ ಕ್ರೀಡಾಪಟುವಲ್ಲಿ ಅವನು ಜಯಶಾಲಿಯಾಗಿ ಬರಬೇಕನ್ನೋದೇ ನನ್ನ ಆಸೆ. ಅದಕ್ಕೆ ನಿನ್ನ ಆಶೀರ್ವಾದ ಯಾವಾಗಲೂ ಇರಬೇಕಪ್ಪ, ಯಾವಾಗಲೂ ಇರಬೇಕು. ತಂಗಿ ಸಾವಿತ್ರಿ, ನನಗಂತೂ ಈ ಜೀವನವೇ ಸಾಕು ಸಾಕಾಗಿ ಹೋಗಿಬಿಟ್ಟಿದೆಯಮ್ಮ. ಒಂದು ಕಡೆ ನೋಡಿದ್ರಿ ಬೋರೋ ರಿಪೇರಿ ಆಗಿದೆ, ಇನ್ನೊಂದು ಕಡೆ ಟ್ರ್ಯಾಕ್ಟರ್ ಕೆಟ್ಟು ನಿಂತಿದೆ, ಮತ್ತೊಂದು ಕಡೆ ಕಬ್ಬು ಕಟಾವು ಮಾಡಿದ ಆಳುಗಳಿಗೆ ಶನಿವಾರ ಸಂತೆಗೆ ಕೊಡಲು ಕೈಯಲ್ಲಿ ಬಿಡುಗಾಸು ಇಲ್ಲ. ಬರೀ ಸಮಸ್ಯೆಗಳ ಮೇಲೆ ಸಮಸ್ಯೆಗಳೇ ಬರ್ತಾ ಇದ್ದಾವೆ. ಇದನ್ನು ನಾನು ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳಬೇಕೆಂಬುದು ನನಗೆ ದಿಕ್ಕು ತೋಚದೆ ಕಂಗೆಟ್ಟು ಕಂಗಾಲಾಗಿ ನಿಂತಿರುವೆನಮ್ಮ, ಕಂಗಾಲಾಗಿ ನಿಂತಿರುವೆ. ಯಾಕಣ್ಣ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ಎಲ್ಲ ಸರಿ ಹೋಗುತ್ತೆ ನೋಡು, ದೇವರಿದ್ದಾನೆ ನಮ್ಮ ಪಾಲಿಗೆ. ದೇವರು 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 ಬರೀ ಶ್ರೀಮಂತರಿಗೆ ಮಾತ್ರ. ಅವನು ಧನಿಕರ ಸ್ವತ್ತ ವಿನಃ ನಮ್ಮಂತ ಬಡವರ ಸ್ವತ್ತಲ್ಲಮ್ಮ ದೇವರು. ನಾನೇಕಾದರೂ ಈ ವ್ಯವಸಾಯಕ್ಕೆ ಕೈ ಹಾಕಿದರೇನೋ ಎನ್ನುವುದು ಭಯದ ಭೂತ ನನ್ನ ಬೆನ್ನು ಬಿಡದೆ ಕಾಡುತ್ತಿದೆ. ನಾನು ಮೊದಲೇ ಹೊಲ ಮಾರಿ ಸಿಟಿ ಸೇರಿ ಬಿಸಿನೆಸ್ ಮಾಡಬೇಕಿತ್ತು. ಮಳೆ ಇಲ್ಲದ ಬೆಳೆ ಪಡೆದು ಜೀವನದಲ್ಲಿ ಹಾಯಾಗಿರಬಹುದಿತ್ತು. ಹಲೋ, ಪರಶುರಾಮನಿಗೆ ಜಯವಾಗಲಿ, ಪರಶುರಾಮನಿಗೆ ಜಯವಾಗಲಿ, ಪರಶುರಾಮನಿಗೆ ಜಯವಾಗಲಿ, ಪರಶುರಾಮನಿಗೆ ಜಯವಾಗಲಿ. ಅಣ್ಣ, ಏನು ಹೇಳುತ್ತಿರುವೆ ಅಣ್ಣ? ನಿನ್ನ ಬಾಯಲ್ಲಿ ಇಂಥ ಮಾತುಗಳೇ? ಇನ್ನೊಂದು ಸಾರಿ ಹೊಲ ಮಾರುವ ಮಾತನ್ನು ಎತ್ತಬೇಡಣ್ಣ, ಎತ್ತಬೇಡ. ಆ ಭೂದೇವಿ ನಂಬಿದ ಮಕ್ಕಳನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಹೊಲದಲ್ಲಿ ಶ್ರಮ ವಹಿಸಿ ದುಡಿದರಿ ಒಂದಲ್ಲ ಒಂದು ದಿನ ಬಂಗಾರದಂತ ಬೆಳೆಯನ್ನು ಕೊಟ್ಟೇ ಕೊಡ್ತಾಳೆ. ಈ ಮಾತು ಖಂಡಿತ ಸತ್ಯ ಅಣ್ಣ, ಖಂಡಿತ ಸತ್ಯ. ತಂಗಿ, ತೆಗೆದುಕೋ, ಇದರಲ್ಲಿ 50,000 ಹಣ ಇದೆ. ಇದನ್ನು ದೇವರ ಮುಂದಿಟ್ಟು ಪೂಜಿಸು, ಅಣ್ಣನಿಗೆ ಒಪ್ಪಿಸು. ತಮ್ಮ ಪರಶುರಾಮ, ಈ ಹಣ ಎಲ್ಲಿಂದ ಬಂತಪ್ಪ? ಜನರಿಗೆ ಮೋಸ ಮಾಡಿ ತಲೆ ಹೊಡೆದು ತಂದ ಪಾಪದ ಹಣವಲ್ಲ ತಾನೆ? ಅಂತಹ ಹಣವಾದ್ರೆ ಖಂಡಿತವಾಗಿಯೂ ನಮಗೆ ಬೇಡ. ಅಣ್ಣ, 25 ವರ್ಷಗಳ ಕಾಲ ನೀ ಸಾಗಿ ಬೆಳೆಸಿದ ನಿನ್ನ ತಮ್ಮನ ಮೇಲೆಯೇ ನಿನಗೆ ಅಪನಂಬಿಕೆ. ಅಣ್ಣ, ಆ ಬ್ರಹ್ಮಲಿಂಗೇಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನಣ್ಣ, ಅಂತ ಪಾಪದ ಕೃತ್ಯಕ್ಕೆ ಕೈ ಹಾಕುವನಲ್ಲ ಈ ನಿನ್ನ ತಮ್ಮ ಪರಶುರಾಮ. ಇದೇ ನಮ್ಮ ಪಕ್ಕದ ಗ್ರಾಮವಾದ ವರ್ದಿ ಗ್ರಾಮಸ್ಥರು ವರದಾ ನದಿಯ ತೀರದಲ್ಲಿ ಈಜು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಅಲ್ಲಿ ನಾನು ವಿಜಯಶಾಲಿಯಾಗಿ ಬಂದೆ ಅಣ್ಣ. ಅದೇ ಮುಂದೆ ಕೂಡಲ ಗ್ರಾಮದಲ್ಲಿ ಕುಸ್ತಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದರು. ಅಲ್ಲಿಯೂ ನಾನು ಪ್ರಥಮ ಸ್ಥಾನ ಬಂದೆ. ಇನ್ನು ಕುಳೇನೂರಿನಲ್ಲಿ ವಿದ್ಯಾ ಗಣಪತಿ ಯುವಕ ಮಂಡಳದವರು 1 ಕ್ವಿಂಟಾಲ್ ದುಂಡಿ ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಕ್ಷಣಾರ್ಧದಲ್ಲಿ ಕಲ್ಲು ದುಂಡಿಯನ್ನು ಹೆಗಲ ಮೇಲೆತ್ತಿಟ್ಟುಕೊಂಡು ಜನಮನ ಗೆದ್ದು ಬಹುಪರಾಕಂತ ಕೇಕೆ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡು ಬಹುಮಾನದ ರೂಪವಾಗಿ ಪಡೆದುಕೊಂಡು ಬಂದಿರುವ ದುಡ್ಡಣ್ಣ ಅದು. ಅಣ್ಣ,
ನನಗೆ ಆಶೀರ್ವಾದ ಮಾಡ. ಆಯ್ತು, ಮೇಲೆ ಹೇಳು ತಮ್ಮ. ಆ ಶ್ರೀ ಬ್ರಹ್ಮಲಿಂಗೇಶ್ವರನು ನಿನ್ನನ್ನು 106 ಕಾಲ ಚೆನ್ನಾಗಿಟ್ಟಿರ್ಲಿ. ಅಣ್ಣ, ಈಗ್ಲಾದ್ರೂ ತಿಳಿತಾ ಪರಶುರಾಮನ ಪರಾಕ್ರಮ ಎಂತದ್ದು ಅಂತ? ಹಣ ಇಲ್ಲ ಅಂತ ಚಿಂತೆ ಮಾಡ್ತಾ ಇದೆ. ಈಗ ನೋಡು, ಚೀಲಗಟ್ಲೆ ಹಣ ತಂದಿದ್ದಾನೆ. ಈಗ್ಲಾದ್ರೂ ಸಂತೋಷ ಆಯ್ತು ತಾನೆ? ಬರೋಣ, ಪರಶುರಾಮನಿಗೆ ಆರತಿ ಎತ್ತಿ ಕೇಸರಿ ತಿಲಕ ಇಟ್ಟು ಈ ಸಂತೋಷನ ಸಂಭ್ರಮಿಸೋಣ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಶೃಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೆಂದಿಗೂ, ಹಾರೈಸುವೆ ನಾನೆಂದಿಗೂ. ಒಂದು ಸರಿ ಜೋಡಿ ಬೇಕೇನು ಕೇಳು, ಕಿವಿಯಲ್ಲಿ ಮಧುಚಂದ್ರ ಎಲ್ಲೆಂದು ಹೇಳು. ಬೇಗೇನು ಚಿನ್ನದ ಸರವು, ಬೇಗೇನು ವಜ್ರದ ಸರವು, ನಿನ್ನಾಸೆ ನನ್ನಲ್ಲಿ ಹೇಳು, ಏನೇನು ಬೇಕು ಕೇಳು. ಚಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೆಂದಿಗೂ, ಹಾರೈಸುವೆ ನಾನೆಂದಿಗೂ. ನಮ್ಮ ಮನೆಯಲ್ಲಿ ಎಂದೆಂದು ಹೀಗೆ ನಾವೆಲ್ಲ ಒಂದಾಗಿ ಇರುವಾಸೆ ನನಗೆ, ಒಲವಿಂದ ಹೀಗೆ ಸೇರಿ ಸಂಗೀತ ಹಾಡಿಕೊಂಡು ಉಲ್ಲಾಸದಿಂದ ಕೂಡಿ ಸಂತೋಷ ಹಂಚಿಕೊಂಡು ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಶೃಂಗಾರಿ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೆಂದಿಗೂ, ಹಾರೈಸುವೆ
ಪರಶುರಾಮ, ನಿನ್ನ ಜೊತೆಯಲ್ಲಿ ಮಾತನಾಡಬೇಕು. ಹಾ, ನಾನು ಇಲ್ಲಿಗೆ ಬಂದ ವಿಷಯ ನಿನಗೆ ಅರ್ಥವಾಗಿರಬಹುದಲ್ಲವೇ? ವಿಷಯ ತಿಳಿದ್ರೆ ಅರ್ಥವಾಗುವುದು ರಣಧೀರ. ನೋಡ ಕೋಣದಲ್ಲಿ ಆಡೂರಿನಲ್ಲಿ ನಡೆಯುವ ಕುಸ್ತಿ ಪಂದ್ಯದಲ್ಲಿ ನಮ್ಮ ದೊಡ್ಡ ದಣಿ ಮಗ ಸುಧೀರ್ ಸಾಹೇಬ್ರೆ ಕಣಕ್ಕಿಳಿಬೇಕು. ಒಂದು ವೇಳೆ ಕಣಕ್ಕಿಳಿದರೆ ನಾನು ಮಾಡ್ತೀಯ. ಯಾವಾಗಿ ಚಿರನಿದ್ರೆಯಲ್ಲಿ ಮರುಗಿ ಬಿಡುತ್ತಿದ್ದೇನೆ. ಜೋಕೆ ಏನು ಹೇಳುತ್ತಿರುವೆ ನೀನು? ಹೌದು, ಆ ಕೋಣದಲ್ಲಿ ನಮ್ಮ ದೊಡ್ಡ ದಣಿ ಮಗ ಸುಧೀರ್ ಸಾಹೇಬ್ರೆ ಗೆಲ್ಲಬೇಕು. ಈಗಾಗಲೇ ಆ ತೀರ್ಪುಗಾರರ ಜೊತೆ ಮ್ಯಾಚ್ ಫಿಕ್ಸ್ ಮಾಡಿಕೊಂಡು ಬಂದಿರುವೆ. ಹಾ, ಏನಾದ್ರೂ ಬೇಕಾದ್ರೆ ಹೇಳ್ರಿ. ಏಯ್ ರಣಧೀರ, ಸೋಲಿನ ಭಯ ಹೊಕ್ಕು ನಮ್ಮ ಮನೆಗೆ ಬಂದು ನನಗೆ ವಾರ್ನಿಂಗ್ ಮಾಡಿದ್ರೆ ಕೇಳುವ ಮಗ ನಾನಲ್ಲಲೇ. ಯಾವುದೇ ಅಖಾಡದಲ್ಲಿ ಸಟ್ಟು ಹೊಡೆದು ನಿಮ್ಮ ದಣಿಯ ಮಗನನ್ನು ನೆಲಕ್ಕೆ ಉರುಳಿಸಿ ಮಣ್ಣು ಮುಕ್ಕಿಸಿ ಜೈ ಹನುಮಾನ್ ಅಂತ ಕೈ ಮೇಲೆತ್ತಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ರಾಮ, ನಿನ್ನ ತಮ್ಮನಿಗಾದಷ್ಟು ಸರಿಯಾಗಿ ಬುದ್ಧಿ ಹೇಳು. ಆ ಮ್ಯಾಚಿನಲ್ಲಿ ನಮ್ಮ ಸುಧೀರ್ ಸಾಹೇಬ್ರೆ ಗೆಲ್ಲೋದು. ಅವರು ಬೆಂಕಿ ಇದ್ದ ಹಾಗೆ. ಅವರು ಒಮ್ಮೆ ಸ್ಕೆಚ್ ಹಾಕಿದ್ರೆ ಮುಗಿದು ಹೋಯ್ತು. ನಿಮ್ಮ ಹೆಣ ಚಿಟಿಕೆ ಹೊಡೆದರಲ್ಲೇ ಮುಗಿಸಿ ಬಿಡ್ತಾರೆ. ಜೋಕೆ ತಮ್ಮ ಪರಶುರಾಮ, ರಣಧೀರ ಹೇಳಿದ ಹಾಗೆ ಆ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ. ಈಗಾಗಲೇ ನಾವು ಅವರ ರಾಜಕೀಯ ಬದ್ಧ ವೈರಿಗಳಾಗಿದ್ದೇವೆ. ಎಲ್ಲದರಲ್ಲಿ ಮೂಗು ತೂರಿಸಿ ಕಗ್ಗ ಕಟ್ಟಿಕೊಳ್ಳುವುದು ಒಳ್ಳೆಯದಲ್ಲ. ಒಂದು ಹೊಂದಿಕೊಂಡು ಹೋದ್ರೆ ಒಳ್ಳೆಯದು. ಹಣ ಇಂಥ ಶಿಖಂಡಿಗಳ ಗೊಡ್ಡು ಬೆದರಿಕೆಗೆ ಹೆದರಬೇಕು ಅಂತೀಯ? ಅದೆಂದಿಗೂ ಸಾಧ್ಯವಿಲ್ಲ. ಯಾವುದೇ ಅಖಾಡದಲ್ಲಿ ಎಂತೆಂಥ ಕಟಾನುಗಳು ಬಂದರೂ ಕೂಡ ಸಟ್ಟು ಹೊಡೆದು ಅವ್ರನ್ನು ಮಣ್ಣು ಮುಕ್ಕಿಸಿ ಮನೆಗೆ ಬರುವುದೇ ಈ ಪರಶುರಾಮನ ಗುರಿ. ಅಂಜುವ ಮಾತೇ ಇಲ್ಲಣ್ಣ. ಅಣ್ಣ, ಊಟದ ಸಮಯ ಆಯ್ತು, ಹೋಗಿ ಊಟ ಮಾಡೋಣ ಬನ್ನಿ. ಅಣ್ಣ, ಈಗಿನ ಕಾಲದಲ್ಲಿ ಕ್ರೀಡಾಪಟುಗಳು ಅಡ್ಜಸ್ಟ್ಮೆಂಟ್ಗೂ ಹೊಂದಿಕೊಂಡು ಆಟ ಆಡೋರೇ ತುಂಬಾ ಇದ್ದಾರೆ. ನಿಯತ್ತಾಗಿ ಆಟ ಆಡೋರು ಕಮ್ಮಿ ಅನ್ಸುತ್ತಲ್ವಾ? ಹೌದಮ್ಮ, ನೀ ಹೇಳುವ ಮಾತು ಸತ್ಯ.